ನಮಸ್ಕಾರ. ನಮಸ್ತೆ. ಅನ್ಶು ಅಶೋಕ್ ಹೆಗ್ಡೆ. ದಾದಾ, ಎಂತ ಇವತ್ತು ಸಬ್ಜೆಕ್ಟು ಏನರ ಬಗ್ಗೆ ಮಾತಾಡೋದು ಅಂದ್ಕೊಂಡೆ. ನೀನೇ ಮಾತಾಡ್ಬಿಡು ಇವತ್ತು. ನಾನೇ ಮಾತಾಡ್ಬೇಕಾ? ಯಾಕೆ ನೀವು ಮಾತಾಡೋದಿಲ್ವಾ? ನಾನು ಸ್ವಲ್ಪ ಮಾತಾಡ್ತೆ. ನೀವು ಮಾತಾಡೋ ಇಂಗ್ಲೀಷ್ ಕನ್ನಡ ಎರಡು ಮಿಕ್ಸ್ ಮಾಡಿ. ಏನು ವಿಷಯ ಇವತ್ತು? ವಿಷಯ ಏನು ಅಂತಂದ್ರೆ, ಮನುಷ್ಯನಲ್ಲಿ ದೇರ್ ಇಸ್ ಒನ್ ಥಿಂಗ್ ವಿಚ್ ಆಲ್ವೇಸ್ ಹ್ಯಾವ್ ಟು ಬಿ ಪಾಸಿಟಿವ್. ಏನದು? ಗೆಸ್ ಮಾಡಿ. ಗೆಸ್ ಇಷ್ಟೇ, ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ಧನಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಮನುಷ್ಯನ ಜೀವನಕ್ಕೆ, ಅವನ ಸಂಸಾರಕ್ಕೂ ಒಳ್ಳೇದು ಅಂತ ಇದು. ಅದ್ರ ಬಗ್ಗೆ ಏನು ಹೆಂಗೆ? ಓಕೆ, ಪಾಸಿಟಿವ್ ಥಿಂಕಿಂಗ್ ಅಥವಾ ಪಾಸಿಟಿವ್ ಆಟಿಟ್ಯೂಡ್ ಏನಿದೆಯಲ್ಲ, ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇಂಡಿವಿಜುವಲಿ ಆಗಲಿ ಅಥವಾ ಆಸ್ ಅ ಕಪಲ್ ಆಗಲಿ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮ್ಯಾರಿಡ್ ಲೈಫ್ ಆಗಲಿ ಅಥವಾ ಆಸ್ ಅ ಇಂಡಿವಿಜುವಲ್ ಪರ್ಸನ್ ಫಾರ್ ಯರ್ ಗ್ರೋತ್. ಓಕೆ, ಯೂಶಲಿ ಏನಾಗುತ್ತೆ, ನಾವು ಏನೇ ಕೆಲಸ ಸ್ಟಾರ್ಟ್ ಮಾಡಬೇಕಂದ್ರೆ ಲಾಟ್ ಆಫ್ ಪೀಪಲ್ ಹ್ಯಾವ್ ದಿಸ್ ಥಿಂಗ್. ಅವರು ಇದನ್ನ ನಾನು ಶುರು ಮಾಡಿದ್ರೆ ಒಳ್ಳೇದಾಗತ್ತಾ, ವಿಲ್ ಇಟ್ ಬಿ ಸಕ್ಸಸ್ಫುಲ್ ಅನ್ನೋದು ಒಂದು ಪ್ರಶ್ನೆ ಅವರಲ್ಲಿ ಕಾಡುತ್ತೆ. ನೀವು ಬಿಗಿನಿಂಗ್ ಅಲ್ಲೇ ಅದನ್ನ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಹೌ ಇಟ್ ವಿಲ್ ಹೌ ಯು ಆರ್ ಗೋಯಿಂಗ್ ಟು ಟೇಕ್ ಇಟ್ ಅಹೆಡ್. ಬಿಗಿನಿಂಗ್ ಅಲ್ಲಿ ಆ ಕ್ವಶನ್ ಮಾರ್ಕ್ ನ ಇಟ್ಕೋಬೇಡಿ. ನೆಗೆಟಿವ್ ಆಗಿ ಯೋಚನೆ ಮಾಡೋದಂತದನ್ನ ಬಿಟ್ಬಿಡ್ಬೇಕು. ಯು ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ಅ ಪಾಸಿಟಿವ್ ನೋಟ್. ಓಕೆ, ಏನು ಅಂತಂದ್ರೆ ಏನು ಅಂತಂದ್ರೆ, ಈಗ ನಾವು ಯಾವ್ದಾದ್ರು ಒಂದು ಕೆಲಸ ಶುರು ಹಚ್ಕೊತೀವಿ ಅಥವಾ ಬಿಸ್ನೆಸ್ ಅಥವಾ ಏನೋ ಒಂದು ಥಿಂಗ್, ಫಸ್ಟೇ ಅಯ್ಯೋ ಇದಾಗತ್ತಾ ನಮ್ಮ ಕೈಲಿ, ನಾವು ಸೋತೋಗ್ಬಿಡ್ತೀವಿ, ಗೆಲ್ಲಲ್ಲ ಅಂತ ಅಂದ್ಕೊಂಡ್ರೆ ಅದು ಇದೇ ಆಗಲ್ಲ. ಅದು ಎಷ್ಟೇ ಕಷ್ಟ ಇರಲಿ ಹೋರಾಡ್ತೇನೆ ಅಂತೇಳಿ ಆ ಪಾಸಿಟಿವ್ ಮೈಂಡ್ ಅನ್ನ ಸೆಟ್ ಮಾಡ್ಕೊಂಡ್ರೆ ಸಕ್ಸಸ್ ಗ್ಯಾರಂಟಿ ಅಂತ. ಇದು ಇದರಲ್ಲಿ ಕೆಲವೊಂದಲ್ಲಿ ಹೇಳ್ತಾರೆ, ಸೋಲೆ ಗೆಲುವಿನ ಸೋಪಾನ ಮೆಟ್ಟಿಲುಗಳು ಅಂತ, ಆ ತರದಲ್ಲಿ ಹೇಳ್ತದೆ. ಫೇಲಿಯರ್ಸ್ ಆಗ್ಲೇಬೇಕು, ಅದರ್ವೈಸ್ ಎವ್ರಿ ಟೈಮ್ ಯು ಗೆಟ್ ಸಕ್ಸಸ್ ಅಂತಂದ್ರೆ ಅದು ತಲೆ ಮೇಲೆ ಹತ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಫೇಸ್ ಅವರ್ ಫೇಲಿಯರ್ಸ್. ಈಗ ನಾನಾಗ್ಲಿ ಇವರಾಗ್ಲಿ ಫೇಲ್ ಆಗಿಲ್ಲ ಅಂತ ಅಲ್ಲ, ಲೈಫ್ ಅಲ್ಲಿ ಎಷ್ಟೊಂದು ಸಂದರ್ಭಗಳಲ್ಲಿ we have lost things, we have been a failure, but that did not stop. ಇನ್ನೂ ಸಕ್ಸಸ್ ಕಾಣೋದಕ್ಕೆ ನಾವಿಬ್ರು ನಿರಂತರವಾದಂತಹ ಹೋರಾಟ ಮಾಡ್ತಾನೆ ಇದೀವಿ. ಇವತ್ತು ಸೋಲ್ಬಹುದು, ನಾಳೆ ಗೆಲುವು ಸಿಗುತ್ತೆ. ಹಾಗಂತ ಇವತ್ತು ಸೋತ್ಕೊಂಡ್ಬಿಟ್ಟು ಏನು ಕೆಲಸನೇ ಮಾಡೋದ್ ಬೇಡ ಅಂತ ಹೇಳಿ ಕೂತ್ಕೊಂಡ್ಬಿಟ್ರೆ ಕೂಡಿಸ್ಬಿಡುತ್ತೆ. ಈಗ ಹೌದು, ಫೈಟ್ ಮಾಡಲೇಬೇಕು. ಸಿ, ಏನೇ ಬಂದ್ರು ಯು ಶುಡ್ ಬಿ ರೆಡಿ ಟು ಫೇಸ್ ಇಟ್. ಅದು ಸಕ್ಸಸ್ ಕೊಡತ್ತಾ ನಿಮ್ಗೆ ಸೋಲ್ ಕೊಡತ್ತಾ, ದಟ್ ಇಸ್ ಸೆಕೆಂಡ್ರಿ. ಬಟ್ ವೆನ್ ಯು ಸ್ಟಾರ್ಟ್ ಇಟ್ ಯು ಹ್ಯಾವ್ ಟು ಡೆಫಿನೆಟ್ಲಿ ಟೇಕ್ ಇಟ್ ಇನ್ ಅ ವೆರಿ ಪಾಸಿಟಿವ್ ಮ್ಯಾನರ್. ನೀವೊಂದು ಏನ್ ಹೇಳ್ತಾರಲ್ಲ, ನಾನು ಇದನ್ನ ಏನೇ ಆಗ್ಲಿ, ವಾಟ್ ಎವರ್ ಕಮ್ಸ್ ಟು ಆನ್ ಮೈ ವೇ, ಐ ವಿಲ್ ಗೋ ಹೆಡ್ ವಿತ್ ದ ಥಿಂಗ್ಸ್ ಶುಡ್ ಬಿ ಥಾಟ್ ಫ್ರಮ್ ಹಿಯರ್. ಆಮೇಲೆ ಒಂದು ಮಾತನ್ನ ಹೇಳ್ತೀನಿ, ಯಾವತ್ತೂ ವೆನ್ ವಿ ಸ್ಟಾರ್ಟ್ ಅಪ್ ಸಮಥಿಂಗ್, ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಯುವರ್ ಮೈಂಡ್, ಇಟ್ ಇಸ್ ಆಲ್ಸೋ ಅಬೌಟ್ ಯುವರ್ ಹಾರ್ಟ್. ನಿಮ್ ಮೈಂಡ್ ನ ಮತ್ತೆ ಹಾರ್ಟ್ ನ ಕನೆಕ್ಟ್ ಮಾಡಿಕೊಂಡು ವೆನ್ ಯು ಸ್ಟಾರ್ಟ್ ವಾಟ್ ಎವರ್ ಯು ವಾಂಟ್ ಟು ಡೂ, ಆಲ್ವೇಸ್ ಹ್ಯಾವ್ ಅ ಅಪರ್ ಹ್ಯಾಂಡ್ ಇನ್ ಬೀಯಿಂಗ್ ಸಕ್ಸಸ್ಫುಲ್. ಸೊ ಪಾಸಿಟಿವ್ ಥಿಂಕಿಂಗ್ ನ ನೀವು ಎಷ್ಟೇ ಇಟ್ಕೊಂಡ್ರು, that will definitely take you long way in your journey, whether it is your relationship agli athwa professionally agli, personally nim life alli you want to do something 100%, your positive thinking, your positive mental attitude plays a very very important role. Yen Mr. Hegde ಎಂತ ಓದಿದ ಮಾತಾಡ್ತೀವಿ, ಇಷ್ಟೆಲ್ಲ ತಿಳ್ಕೊಂಡೇಳಿ ನಮ್ಗೆ ಗೊತ್ತಿತ್ತಲ್ಲ. ಮತ್ತೆ ನಮಸ್ಕಾರ ಮಾಡಿದ್ದೆ. ನಮಸ್ತೆ ಸರ್. ಏನು, ಸಿ, ಅಫ್ ಕೋರ್ಸ್ ಎವ್ರಿಥಿಂಗ್ ಗೋಸ್ ಅಲಾಂಗ್ ವಿತ್ ದ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಜೊತೆ ಅದು ಬೆಳೀತಾ ಹೋಗುತ್ತೆ. ಅಂಡ್ ಏನಂದ್ರೆ, ವೆನ್ ಎವರ್ ಐ ಸ್ಪೀಕ್ ಟು ಮೈ ಸ್ಟೂಡೆಂಟ್ಸ್ ಅಥವಾ ಯಾವ್ದಾದ್ರು ಕಾರ್ಪೊರೇಟ್ ಕಂಪ್ನಿಯಲ್ಲಿ ನಾನು ವೆನ್ ಐ ಡೂ ಟೇಕ್ ಸೆಷನ್ಸ್, ಈಚ್ ಒಂದ್ ಸಬ್ಜೆಕ್ಟ್ ಅನ್ನ ನಾನು ಅವ್ರ ಹತ್ರ ಕಲ್ತ್ಕೊಂಡ್ ಬರ್ತೀನಿ. ಸೊ ಇಟ್ ಈಸ್ ಆಲ್ಸೋ ಲೈಕ್ ಲೈವ್ ಎಕ್ಸ್ಪೀರಿಯನ್ಸಸ್ ಇದೆ. ದಟ್ ಈಸ್ ವಾಟ್ ಐ ಹ್ಯಾವ್ ಶೇರ್ಡ್ ಇಟ್. ಇಲ್ಲ, ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊ, ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ. 100%. 70 ವರ್ಷದ ಓದಿ ಎಂತೆಂಥದ್ದು ಮಾಡೋದೇ ಇದ್ದ. ಹೌದು. 14 ವರ್ಷದಲ್ಲಿ 50 ಸತಿ ಫೇಲ್ ಹಾಕೊಂಡು ಏನೂ ಮಾಡೋದೂ ಇದ್ದ.
ಹಂಗಾಗಿ ಕಲಿಕೆ ಅದಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲ. ಆದ್ರೆ ನಮ್ಮ ಮನಸ್ಸಿನೊಳಗೆ ಆಗ್ಲೇ ನೀನು ಹೇಳಿದ ಹೃದಯ ಮನಸ್ಸನ್ನ ಎರಡು ಒಂದು ಗೂಡಿ ನಾವು ಫೈಟ್ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ 100%. So positive thinking is very important as an individual, as a couple, to run the show, to run your life, to be successful in life. ಸೊ ಇದನ್ನ ಯಾವತ್ತೂ ಮರಿಬೇಡಿ. ಮತ್ತೊಂದು ಅದೆಂತದ್ದು ಸಬ್ಸ್ಕ್ರೈಬ್ ಅದನ್ನ ಹೇಳಿ ಅಂತದ್ದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ದೇನ್ ಅನಿಸಿಕೆ ಇದೆ ಅದನ್ನ ನೀವು ನಮ್ಗೆ ಹೇಳಿದ್ರೆ ವಿ ಕ್ಯಾನ್ ಇಂಪ್ರೂವೈಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.